ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಅಂಕ ಪ್ರಶ್ನೋತ್ತರಗಳು. ಮೊದಲು ನದಿಗಳನ್ನು ನೋಡ್ಕೊಂಡು ಬರುವ. ಸಿಂಧು ನದಿ ಉಗಮ ಸ್ಥಾನ ಕೈಲಾಸ ಪರ್ವತ, ಗಂಗಾ ನದಿ ಉಗಮ ಸ್ಥಾನ ಗಂಗೋತ್ರಿ, ಬ್ರಹ್ಮಪುತ್ರ ನದಿ ಜಮ್ಮು ಯಾಂಗ್ಡಂಗ್, ಮಹಾನದಿ ಶಿವಾಹ ಶ್ರೇಣಿ, ಗೋದಾವರಿ ತ್ರಯಾಂಬಕ್, ಕೃಷ್ಣಾ ನದಿ ಮಹಾಬಲೇಶ್ವರ, ಕಾವೇರಿ ತಲಕಾವೇರಿ, ನರ್ಮದಾ ಅಮರ್ಕಂಟಕ್, ತಾಪಿ ಮುಲ್ತಾಯಿ. ಹಿಟ್ಲರ್ ಜರ್ಮನಿ ದೇಶದ ಸರ್ವಾಧಿಕಾರಿಯಾಗಿದ್ದ. ನಾಜಿ ಪಕ್ಷವನ್ನು ಸ್ಥಾಪಿಸಿದ. ಇವನ ಸಿದ್ಧಾಂತ ನಾಜಿಸ್ಟ್ ಅಂತ ನಾವು ಹೇಳ್ತೇವೆ. ಇವನು ಸ್ಥಾಪಿಸಿದ ದಳ ಬೂದು ಅಂಗಿ ದಳ. ಮುಸೊಲಿನಿ ಇಟಲಿ ದೇಶದ ಸರ್ವಾಧಿಕಾರಿಯಾಗಿದ್ದ. ಈತ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸಿದ. ಈತನ ಸಿದ್ಧಾಂತ ಫ್ಯಾಸಿಸ್ಟ್ ಆಗಿತ್ತು. ಈತ ಸ್ಥಾಪಿಸಿದ ದಳ ಕಪ್ಪಂಗಿ ದಳ. ಆಲ್ಫಾನ್ಸೋ ಆಲ್ಬುಕರ್ಕ್ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ವೆಂಕಟಪ್ಪ ನಾಯಕ 1857ರ ಕ್ರಾಂತಿಯ ನಾಯಕ. ರಾಜಾರಾಮ್ ಮೋಹನ್ ರಾಯ್ ಭಾರತ ಪುನರುಜ್ಜೀವನದ ಜನಕ. ಅನೀಬ ಸೆಂಟರನ್ನು ಶ್ವೇತ ಸರಸ್ವತಿ ಎಂದು ಕರೆಯುತ್ತಾರೆ. BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ವರ್ಗೀಸ್ ಕುರಿಯನ್ ಬಿಳಿ ಕ್ರಾಂತಿಯ ಪಿತಾಮಹ. ಏಕ್ತಾ ಕಪೂರ್ ದೂರದರ್ಶನ ಅಧಿಪತಿ ಸ್ಥಾಪಿಸಿದ ರಾಣಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತ ಉಕ್ಕಿನ ಮನುಷ್ಯ. ಸಾಮಾನ್ಯ ಸಭೆಯನ್ನು ಜಾಗತಿಕ ಸಂಸತ್ತು ಎಂದು ಕರೆಯುತ್ತಾರೆ. ಭದ್ರತಾ ಸಮಿತಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ. IBRDನ ವಿಶ್ವ ಬ್ಯಾಂಕ್ ಎಂದು ಕರೆಯುತ್ತಾರೆ. ಮುಂಬಯಿ ಭಾರತ ಹೆಬ್ಬಾಗಿಲು. ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು. ಅರಬ್ಬಿ ಸಮುದ್ರದ ರಾಣಿ ಕೊಚ್ಚಿನ್. ಭಾರತ ಮ್ಯಾಂಚೆಸ್ಟರ್ ಮುಂಬಯಿ. ಭಾರತ ಸಿಲಿಕಾನ್ ವ್ಯಾಲಿ ಬೆಂಗಳೂರು. ಮಾರುಕಟ್ಟೆ ರಾಜ ಗ್ರಾಹಕ. ಭಾರತ ಕಾಟನ್ ಪೊಲೀಸ್ ಮುಂಬಯಿ. ಭಾರತ ರಾಷ್ಟ್ರೀಯ ಪ್ರವಾದಿ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜವನ್ನು 1828ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದರು. ಯುವ ಬಂಗಾಳಿ ಚಳವಳಿಯನ್ನು ಹೆನ್ರಿ ವಿವಿಯನ್ ಡಿ ರೇಜಿಯೋ 1828ರಲ್ಲಿ ಸ್ಥಾಪಿಸಿದರು. ಆರ್ಯ ಸಮಾಜ 1875ರಲ್ಲಿ ದಯಾನಂದ ಸರಸ್ವತಿ ಸ್ಥಾಪಿಸಿದರು. ಶುದ್ಧಿ ಚಳವಳಿ ತಂದವರು ದಯಾನಂದ ಸರಸ್ವತಿ. ಪ್ರಾರ್ಥನಾ ಸಮಾಜ 1867 ಆತ್ಮಾನವ ಪಾಂಡುರಂಗ. ಸತ್ಯಶೋಧಕ ಸಮಾಜ 1873 ಜ್ಯೋತಿಬಾ ಫುಲೆ. ಅಲಿಗಢ ಚಳವಳಿ 1863 ಸೈಯದ್ ಅಹಮದ್ ಖಾನ್. ಥಿಯಾಸಫಿಕಲ್ ಸೊಸೈಟಿ 1886 ಬ್ಲಾವಟ್ಸ್ಕಿ ಮತ್ತು ಓಲ್ಕಾಟ್. ಧರ್ಮ ಪರಿಪಾಲನಾ ಯೋಗಂ 1903 ನಾರಾಯಣ ಗುರು. ಆತ್ಮಗೌರವ ಚಳವಳಿ ರಾಮಸ್ವಾಮಿ ನಯ್ಯರ್ 1926. ರಾಮಕೃಷ್ಣ ಮಿಷನ್ 1897 ಸ್ವಾಮಿ ವಿವೇಕಾನಂದರು. ಸತ್ಯತ ಪ್ರಕಾಶ ದಯಾನಂದ ಸರಸ್ವತಿ ಕೃತಿರಚನಾಕಾರರು. ಗುಲಾಮಗಿರಿ ಜ್ಯೋತಿಬಾ ಫುಲೆ. ದ ರಿಪಬ್ಲಿಕ್ ಪ್ಲೇಟೋ. ಗೀತರಹಸ್ಯ ತಿಲಕರು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ. ಸಂವಾದ ಕೌಮುದಿ ರಾಜಾರಾಮ್ ಮೋಹನ್ ರಾಯ್ ಆರಂಭಿಸಿದ ಪತ್ರಿಕೆ. ನ್ಯೂ ಇಂಡಿಯಾ, ಕಾಮನ್ವೆಲ್ತ್, ಅನಿಬ ಸೆಂಟರ್ನ ಪತ್ರಿಕೆಗಳು. ಜಸ್ಟಿಸ್ ಪೆರಿಯಾರ್ನ ಪತ್ರಿಕೆಗಳು. ಕೇಸರಿ ಮತ್ತು ಮರಾಠ ತಿಲಕರ ಪತ್ರಿಕೆಗಳು. ಹರಿಜನ್, ಯಂಗ್ ಇಂಡಿಯಾ, ಗಾಂಧೀಜಿ ಹೊರತಂದ ಪತ್ರಿಕೆಗಳು. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ, BR ಅಂಬೇಡ್ಕರ್ ತಂದಂಥ ಪತ್ರಿಕೆಗಳು. ಕದನ ಬಾಂಧವ್ಯತ್ರಯ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಆದರೆ ಕದನ ಸೌಹಾರ್ದತ್ರಯ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಮಿತ್ರ ಬಣ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಶತ್ರು ಬಣ ಜರ್ಮನಿ, ಇಟಲಿ ಮತ್ತು ಜಪಾನ್. ದಾಮೋದರ ನದಿಗೆ ಭಾರತ ಮೊಟ್ಟಮೊದಲ ಯೋಜನೆ. ಬಕ್ರಂಗಲ್ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭಾರತ ಎತ್ತರವಾದ ನೇರ ಗುರುತ್ವವುಳ್ಳ ಅಣೆಕಟ್ಟು. ಇದರ ಹಿನ್ನೀರಿಗೆ ಗೋವಿಂದ ಸಾಗರ್ ಎಂದು ಕರೆಯುತ್ತಾರೆ. ಹಿರಾಕೂಟ್ ಮಹಾನದಿಗೆ ನಿರ್ಮಿಸಲಾಗಿದೆ. ಭಾರತದ ಉದ್ದವಾದ ಅಣೆಕಟ್ಟು ಯಾವುದು ಅಂದರೆ ಹಿರಾಕೂಟ್ ಮಹಾನದಿ. ತುಂಗಭದ್ರಾ ಸಾಗರ ಪಂಪಾ ಸಾಗರ ಕರೆಯುತ್ತಾರೆ. ಕೃಷ್ಣಾ ಮೇಲ್ದಂಡೆ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕನ್ನಡ ಅತಿ ದೊಡ್ಡ ಯೋಜನೆಯಾಗಿದೆ. ಕೋಶಿ ನದೀಕರಣ ಯೋಜನೆಯಾಗಿದೆ, ಅಂತಾರಾಷ್ಟ್ರೀಯ ಯೋಜನೆ. ರಿಹಾಂದ್ ಗೋವಿಂದ್ ವಲ್ಲಭ್ ಪಂತ್ ರಿಹಾಂದ್ ನದಿ ಕಟ್ಟಲಾಗಿದೆ. ನಾಗಾರ್ಜುನ ಸಾಗರ ಕೃಷ್ಣಾ ನದಿ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಾರಿಯಲ್ಲಿ ಬಂತು. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ನೀರಿನ ನೀತಿ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ದ್ವಿಪ್ರಭುತ್ವ ನೀತಿ ರಾಬರ್ಟ್ ಕ್ಲೈವ. ಸಾಯಕಸೇನ ಪದ್ಧತಿ ಲಾರ್ಡ್ ವೆಲ್ಲಸ್ಲಿ. ದತ್ತುಮೂಲ ಹಕ್ಕಿಲೆಂಬ ನೀತಿ ಲಾರ್ಡ್ ಡಾಲೌಸಿ. ಕಾಯಂ ಜಮೀನ್ದಾರ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್. ಆರ್ಯಂಬರ್ಡ್ ಜೇಮ್ಸ್ ಥಾಮ್ಸನ್. ಮಹಲ್ವಾರಿ ಪದ್ಧತಿ. ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್.
ಮಾನವ ಅಭಿವೃದ್ಧಿ ಸೂಚ್ಯಂಕ UNDP, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಲಾರ್ಡ್ ಲಿಟ್ಟನ್, ನ್ಯೂರೆಂಬರ್ಗ್ ಕಾನೂನುಗಳು ಹಿಟ್ಲರ್, ಮೊದಲ ಗ್ರಾಹಕ ಹಕ್ಕುಗಳು ಜಾನ್ ಎಫ್ ಕೆನಡಿ, ಮಾರ್ಚ್ 15, ಅಲಿಪ್ತ ನೀತಿ ಭಾರತ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ. 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 21ನೇ ವಿಧಿ ಜೀವಿಸುವ ಹಕ್ಕು. 21ನೇ ಎ ವಿಧಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು. 23ನೇ ವಿಧಿ ಬಾಲಕಾರ್ಮಿಕ ಪದ್ಧತಿಯ ನಿಷೇಧ. 29ನೇ ವಿಧಿ ಅಲ್ಪಸಂಖ್ಯಾತರು ಸಾಂಸ್ಕೃತಿಕ ಹಕ್ಕುಗಳ ಮನ್ನಣೆ. 30ನೇ ವಿಧಿ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ. 45ನೇ ವಿಧಿ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 46ನೇ ವಿಧಿ ಪರಿಶಿಷ್ಟ ಜಾತಿಯ ಪಂಗಡಗಳ ಶಿಕ್ಷಣಕ್ಕೆ ಬೆಂಬಲ. 51ನೇ ವಿಧಿ ಅಂತಾರಾಷ್ಟ್ರೀಯ ಸಹಬಾಳ್ವೆ, ಶಾಂತಿ ಮತ್ತು ಸೌಹಾರ್ದತೆ. 371ನೇ ಜೆ ವಿಧಿ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ನೀಡುವುದಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ನಿರ್ಭಯರಾಗಿ, ಶಸ್ತ್ರಸನ್ನದ್ಧರಾಗಿ ಪರೀಕ್ಷಾ ರಣರಂಗಕ್ಕೆ ಅಥವಾ ಪರೀಕ್ಷಾ ಕಣಕ್ಕೆ ಹೋಗಿ ಯಶಸ್ಸನ್ನು ಸಾಧಿಸಿ ಹೊರಗಡೆ ಬನ್ನಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.